ಇನ್ನು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡೂ ಕೂಡ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಪ್ಲಾನ್ ಎ ಏನು ಅಂದ್ರೆ ಇವತ್ತಿನ ಸಭೆ ಏನಾಗುತ್ತೆ ಅನ್ನೋದು. ಒಂದ್ ವೇಳೆ ಸಭೆ ಸಕ್ಸಸ್ ಆದ್ರೆ ಇಟ್ಕೊಂಡು, ಆದ್ರೆ ಸಭೆ ಸಕ್ಸಸ್ ಆಗಿಲ್ಲ ಅಂದ್ರೆ ನಾಳೆಗೋಸ್ಕರ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೋಬೇಕಾಗಿದೆ. ಬಸ್ ಬಂದ್ ಆದ್ರೆ ರೆಡಿ ಆಗಿದೆ ಪ್ಲಾನ್ ಬಿ. ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಇರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಯಾಣಿಕರಿಗೆ ಅನಾನುಕೂಲ ಆಗೋದಕ್ಕೆ ಬಿಡಲ್ಲ. 1000 ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಕಾಲೇಜು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇದು ಪ್ಲಾನ್ ಬಿ. ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳಿಂದ 5ರಂದು ಮುಷ್ಕರವನ್ನ ಕರೆದಿದ್ದಾರೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಅಂದರೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಂತ ಎದುರಾಗೋದ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಂತ ರವೀಂದ್ರ ಸರ್ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋಣ. ಸರ್, ಕಾರ್ಮಿಕ ಸಂಘಟನೆಗಳ ನೌಕರರು ಮುಷ್ಕರವನ್ನು ಕರೆದಿದ್ದಾರೆ. ಸೊ ನಮ್ಮ ಜಿಲ್ಲಾಡಳಿತ ಪ್ರಯಾಣಿಕರ ಸುರಕ್ಷತೆಗಾಗಿ ಅವರ ಒಂದು ಪ್ರಯಾಣಕ್ಕೆ ಸಮಸ್ಯೆ ಆಗದಂತೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ? ನಿನ್ನೆ ಈ ಕುರಿತಂತೆ ಮುಷ್ಕರದ ಕುರಿತಂತೆ ಜಿಲ್ಲಾಡಳಿತ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಮಗೆಲ್ಲರಿಗೂ ಕೂಡ ಸರ್ಕಾರದ ಕಾರ್ಯದರ್ಶಿಗಳು ನಿರ್ದೇಶನವನ್ನು ನೀಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಪ್ರತಿನಿತ್ಯ ನಮ್ಮ ಜಿಲ್ಲೆಯಲ್ಲಿ 585 ಶೆಡ್ಯೂಲ್ಸ್ ಇದೆ. ನಮಗೀಗ ಖಾಸಗಿ ಬಸ್ಗಳಿರ್ಬೋದು, ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು, ಹಾಗೆಯೇ ಕಾಂಟ್ರಾಕ್ಟ್ ವಾಹನಗಳು, ಕ್ಯಾರೇಜ್ ವೆಹಿಕಲ್ಸ್ ಇರ್ಬೋದು, ಇದೆಲ್ಲದನ್ನು ಕೂಡ ಪೂಲ್ ಮಾಡಿದರೆ 1050ಕ್ಕೂ ಹೆಚ್ಚು ವಾಹನಗಳು ನಮಗೆ ಲಭ್ಯ ಆಗುತ್ತೆ. ಹಾಗಾಗಿ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಬಸ್ ನಿಲ್ದಾಣಗಳಿದ್ದಾವೆ, ಆ ನಿಲ್ದಾಣಗಳಲ್ಲೇ ಎಲ್ಲ ವೆಹಿಕಲ್ಸ್ಗಳು ನಿಂತಿರ್ತವೆ. ಯಾವ್ಯಾವ ಮಾರ್ಗಗಳಿಗೆ ಹೋಗೋಂಥ ರೂಟ್ಗೆ ಸಂಬಂಧಪಟ್ಟಂತೆ ಏನು ರೂಟ್ಸ್ ಇದ್ದಾವೆ ಅದೇ ಮಾರ್ಗದಲ್ಲೇ ಖಾಸಗಿ ಬಸ್ಗಳು ನಿಂತಿರ್ತವೆ. ಪ್ರಯಾಣಿಕರು ಆ ಬಸ್ಗಳನ್ನು ಏನು KSRTC ಅವರು ಏನು ಟಿಕೆಟ್ ದರವನ್ನು ನಿಗದಿ ಮಾಡಿದ್ದಾರೆ ಆ ಟಿಕೆಟನ್ನು ಖರೀದಿಸಿ ತಾವು ಹೋಗಬೇಕಾಗಿರ್ತಕ್ಕಂಥ ಸ್ಥಳಗಳಿಗೆ ಪ್ರಯಾಣ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಸೂಕ್ತವಾಗಿರ್ತಕ್ಕಂಥ ಭದ್ರತಾ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆಯಿಂದ ನಾವು ಕೈಗೊಂಡಿದ್ದೀವಿ. ಹಾಗಾಗಿ ಜನರಿಗೆ ಈ ವಿಷಯ ತಲುಪಬೇಕು. ಮುಷ್ಕರ ಇದ್ದಾಗ್ಯೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.